ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ಲಿಸ್ಟ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಮತ್ತು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಕಂಗ್ರ್ಯಾಚುಲೇಷನ್. ಇಫ್ ಯು ಆರ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರೆಗ್ನೆನ್ಸಿ ಜರ್ನಿ. ಐ ಹೋಪ್ ಇವತ್ತು ನಾವು ಆಲ್ಮೋಸ್ಟ್ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿದ್ವಿ. ಬಿಕಾಸ್ ಏನಂದರೆ ನನ್ನ ಪ್ರೆಗ್ನೆನ್ಸಿ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರೈಮಿಸ್ಟರ್ವರೆಗೂ ನಾನು ಎಕ್ಸ್ಪ್ಲೈನ್ ಅಂದರೆ ನನ್ನ ಸ್ಟೋರಿನ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ನಂದು ಆ್ಯಸ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ನಾನು ಏನಂದರೆ ನನಗೆ ಟ್ವಿನ್ಸ್ ಇದೆ. ಸೊ ಇವಾಗ ಅವ್ರು 8 ಮಂತ್ಸಲ್ಲಿದ್ದಾರೆ. ಸೊ ನನ್ನ ಜರ್ನಿ ಮತ್ತು ನಾನು ಇದು ಪ್ರೆಗ್ನೆನ್ಸಿ ಬಗ್ಗೆ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಬೆಲ್ ಐಕನ್ನ ಆನ್ ಮಾಡಿ, ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನನ್ನ ವೀಡಿಯೋಸ್ಗಳದ್ದು. ಇವತ್ತು ನಾನು ಸೆಕೆಂಡ್ ಟ್ರೈಮಿಸ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ರೆಡಿ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಮತ್ತು ಸೀಡ್ ಸೈಕ್ಲಿಂಗ್ ಬಗ್ಗೆ ಮತ್ತು ಇನ್ನೊಂದು ಏನಂತಾರೆ ನಾನು ಫಸ್ಟ್ ಟ್ರೈಮಿಸ್ಟರ್ ಸ್ಟೋರಿನ ಕೂಡ ಹಾಕಿದ್ದೀನಿ. ಎಲ್ಲನೂ ನೀವು ಈ ನನ್ನ ಚಾನಲಲ್ಲಿದೆ. ನಿಮ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಅದನ್ನು ಕೂಡ ವಾಚ್ ಮಾಡಿ. ಸೊ ಇಂಟ್ರೆಸ್ಟಿಂಗ್ ಇದೆ, ನಿಮಗೂ ಒಂದು ಐಡಿಯಾ ಬರುತ್ತೆ ಮತ್ತು ನಿಮಗೆ ಕನೆಕ್ಟೆಡ್ ಫೀಲ್ ಮಾಡ್ತೀರಾ ಈ ಸ್ಟೋರಿ ಜೊತೆಲಿ. ಇವಾಗ ಸೆಕೆಂಡ್ ಟ್ರೈಮಿಸ್ಟರ್ನ ಹೇಳ್ತಾ ಇದ್ದೀನಿ. ನನಗೇನಂದರೆ ಡಾಕ್ಟ್ರು ನನ್ನ ಸೆಕೆಂಡ್ ಟ್ರೈಮಿಸ್ಟರ್ನಲ್ಲಿ ಇನ್ನೊಂದು ಸ್ಕ್ಯಾನ್ ಇತ್ತು ಅಂತ ಹೇಳಿದ್ನಲ್ಲ, ಅನಾಮಲಿ ಸ್ಕ್ಯಾನ್ ಅಂತ, ಅದನ್ನು ಸಜೆಸ್ಟ್ ಮಾಡಿದರು. ಆವಾಗ ನಾನು ಏನಂದರೆ ನಾನು ಯಾವ ಡಾಕ್ಟರ್ ಹತ್ರ ತೋರಿಸಿದ್ನಲ್ವ ಅದೇ ಡಾಕ್ಟರ್ ಹತ್ರ ಹೋಗಿದ್ದೆ ಮತ್ತು ಸ್ಕ್ಯಾನಿಗೆ ಕೂಡ ಹೋಗಿದ್ದೆ. ನಾನು ವಿತ್ ಮೈ ಫೈಲ್ ಪ್ರೂಫ್ನಲ್ಲೇ ಹೇಳ್ತಾ ಇದ್ದೀನಿ. ಬಿಕಾಸ್ ನಾನು ಯಾವುದನ್ನು ಸುಮ್ಮನೆ ರಾಂಗ್ ಇನ್ಫಾರ್ಮೇಷನ್ನ ಯಾರಿಗೆ ಸರ್ಕ್ಯುಲೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಏನೇ ಇದ್ರೂ ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ ನಾನು ಟ್ವಿನ್ ಅನಾಮಲಿ ಸ್ಕ್ಯಾನ್ ಮಾಡಿಸಿದ್ದೆ. ಆವಾಗ ನನಗೇನು ಬಂದಿತ್ತಂದರೆ ಅದರಲ್ಲಿ ಮಗುದು ಹೆಡ್ ಸರ್ಕಂಫರೆನ್ಸು ಮತ್ತು ಏನಂತಾರೆ ಹೆಡ್ ಲೆಂತು ಎಲ್ಲನೂ, ಏಜ್ ಏನಿದೆ ಮಗುದು, ಮತ್ತು ಫಿಟಲ್ ಹಾರ್ಟ್ ರೇಟು ಮತ್ತು EDD ಬೈ USG ಪ್ರೊಬೆಬಲ್ ಯಾವುದಿರುತ್ತೆ ಅದನ್ನೆಲ್ಲ ಕೊಟ್ಟಿರ್ತಾರೆ. ಅಂದರೆ ಆಲ್ಮೋಸ್ಟ್ ನಿಮ್ಗೆ ಅಲ್ಲಿ ಹೋದರೆ, ಬಿಕಾಸ್ ಎಲ್ಲ ಸ್ಕ್ಯಾನ್ ಸೆಂಟ್ರದ್ದು ಡಿಫ್ರೆಂಟ್ ಸೆಟ್ ಆಫ್ ಕ್ರೈಟೀರಿಯಾ ಇರುತ್ತೆ, ಅದ್ರ ಪ್ರಕಾರ ಅವ್ರು ಕೊಡ್ತಾರೆ. ನಾನು ಇಲ್ಲಿ ಮಾಡಿಸಿದ್ದೆ. ನನಗೆ ಅವಾಗ ಏನಾಯಿತು ಅಂದರೆ ಒಂದು ಪ್ರಾಬ್ಲಮ್ ನನಗೇನು ಅರೈಸ್ ಆಗಿತ್ತಂದರೆ, ನಂದು ಒಂದು ಮಗುದು ನೇಸಲ್ ಬೋನ್ನ ಏನಂತ ಕೊಟ್ಬಿಟ್ಟಿದ್ರು ಅಂದರೆ ಸಸ್ಪೀಷಿಯಸ್ ಟು ಹೈಪೋಪ್ಲಾಸ್ಟಿಕ್ ನೇಸಲ್ ಬೋನ್ ಅಂತ ಕೊಟ್ಟಿದ್ರು. ಸೊ ಇದೇನಾಗುತ್ತೆ, ಆಲ್ಮೋಸ್ಟ್ ಯಾರಿಗೆ ಗೊತ್ತಿಲ್ಲ ಅಂದರೆ ನಾನು ಹೇಳ್ತೀನಿ. ಹೈಪೋಪ್ಲಾಸ್ಟಿಕ್ ನೇಸಲ್ ಬೋನ್ ಅಂದರೆ ಯೂಶ್ವಲಿ ಕಾಮನ್ ಆಗಿ ಬರುತ್ತೆ ಅಂತಲೂ ಹೇಳಿದರು ನನಗೆ ಲಾಸ್ಟಲ್ಲಿ. ಆದರೆ ಏನಂದರೆ ಕೆಲವೊಂದು ಸಮ್ಟೈಮ್ಸ್ ಏನಾಗುತ್ತೆ ಕ್ರೋಮೋಸೋಮಲ್ ಡಿಫೆಕ್ಟ್ ಕೂಡ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿದರು. ಸೊ ಇಟ್ ವಾಸ್ ಅ ಶಾಕಿಂಗ್ ಫಾರ್ ಮಿ. ಸೊ ಬಿಕಾಸ್ ಆ್ಯಸ್ ಅ ಮದರ್, ಆ್ಯಸ್ ಅ ಫಸ್ಟ್ ಪ್ರೆಗ್ನೆಂಟ್ ವುಮನ್, ಯಾರಿಗೇ ಆಗಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ಥರ ಫೀಲಿಂಗ್ ಇರುತ್ತೆ ಅಂತ. ನನ್ನ ನಿಜವಾಗ್ಲೂ ವೆನ್ ಐ ಹರ್ಡ್ ದಿಸ್ ವರ್ಡ್ಸ್ನು, ನನ್ನ ಸಿಸ್ಟ್ರಿಗೆ ಗೈನಕಾಲಜಿಸ್ಟ್ ಇದ್ದಾಳೆ, ಅವಳಿಗೆ ನಾನು ಇದನ್ನು ಕಳಿಸಿದೆ. ಶಿ ವಾಸ್ ಆಲ್ಸೋ ವರಿಡ್. ಅಂದರೆ ಏನಾಯಿತು, ನಾನು ಏನು ಮಾಡಬೇಕಂತ ನನಗೆ ಅರ್ಥ ಆಗಲಿಲ್ಲ. ಬಿಕಾಸ್ ನಾನು ಪ್ರೆಗ್ನೆಂಟ್ ಆಗಿರೋದು ನನಗೆ ತುಂಬ ಖುಷಿ ಮ್ಯಾಟ್ರ್ ಇತ್ತು. ಅದರಲ್ಲಿ ಈ ಥರದೊಂದು ನನಗೆ ಡಿಟೆಕ್ಟ್ ಆದಮೇಲೆ ನನಗೆ ತುಂಬಾ ಒಂಥರ ಮನಸ್ಸೆಲ್ಲನೂ ತುಂಬ ಬೇಜಾರಾಗಿ ಹೋಗಿತ್ತು. ಏನಂತಾರೆ ನನ್ನ ಡಾಕ್ಟ್ರು ಕೂಡ ನಾನು ಕನ್ಸಲ್ಟ್ ಮಾಡಿದೆ, ಈ ಥರ ಬಂದಿದೆ ಅಂತ. ಶಿ ವಾಸ್ ಲೈಕ್ ಏನಂತಂದ್ರು, ಇವಾಗ ಒಂದು ಮಗು ಚೆನ್ನಾಗಿ ಬಂದಿದೆ ಅಲ್ವಾ, ನೀನು ಇನ್ನೊಂದು ಮಗು ಬಗ್ಗೆ ವರಿ ಮಾಡಿ. ಬಿಕಾಸ್ ವಿ ಕೆನಾಟ್ ಗೋ ಬಿಹೈಂಡ್. ನಾನು ಇವಾಗ ಹೋಗೋಕ್ಕೂ ಆಗಲ್ಲ. ಬಿಕಾಸ್ ನಾನು ಯಾವಾಗಲೂ ನಾನು ನಿಮ್ಗೆ ಯಾಕೆ ಹೇಳಿದೆ ಫಸ್ಟ್ ಟ್ರೈಮಿಸ್ಟರ್ ಸ್ಟೋರಿಯಲ್ಲಿ ಯಾವುದೇ ಬ್ಲಡ್ ಟೆಸ್ಟ್ ಕೊಡಲಿ ಏನೇ ಕೊಡಲಿ ಪ್ಲೀಸ್ ಡೋಂಟ್ ಮಿಸ್ ಅಂತ. ಬಿಕಾಸ್ ಯಾಕಂದರೆ ನಾನು ಅಲ್ಲಿ ಡಬಲ್ ಮಾರ್ಕರ್ನ ಮಿಸ್ ಮಾಡಿದ್ದೆ. ಸೊ ನನಗೆ ಡಬಲ್ ಮಾರ್ಕರ್ ಮಿಸ್ ಮಾಡಿದ್ದಕ್ಕೆ ಏನಾಗ್ಬಿಡ್ತು ಅಂತಂದರೆ, ಇವಾಗ ನಮ್ಮ ಡಾಕ್ಟರ್ಸ್ ಕೂಡ ಅವರು ಅದನ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಿಲ್ಲ. ಯಾಕಂದರೆ ಹೇಳಿ ಅವರು ಆಲ್ಮೋಸ್ಟ್ ಹೇಳಿರ್ತಾರೆ ಇದನ್ನು ಮಾಡಿಸಿ ಅಂತ. ನಾವು ಮಾಡಿಸಿರ್ಲಾರ್ದು ನಮ್ಮದು ತಪ್ಪಾಗಿರುತ್ತೆ ಅಲ್ವಾ. ನಾನು ಮಾಡಿಸಿರ್ಲಿಲ್ಲ. ಅದಕ್ಕೋಸ್ಕರ ಏನಾಯಿತು ಅಂದರೆ, ಇವಾಗ ನಾನು ಮೇ ಬಿ ಆ ಥರ ಬಂದರೂ ನಾನು ಏನು ಮಾಡಲಿ, ಇವಾಗ ನಾನು ಟ್ವಿನ್ ಇರೋದ್ರಿಂದ ಅದನ್ನ ತೆಗ್ಸೋಕ್ಕೂ ಆಗಲ್ಲ, ಕಂಟಿನ್ಯೂ ಮಾಡಿದ್ರು ಮುಂದೆ ಲೈಫ್ ಹೇಗಿರುತ್ತೆ, ಸೋ ಮೆನಿ ಕ್ವಶನ್ಸ್ ಅರೌಂಡ್ ಇನ್ ಮೈ ಮೈಂಡ್. ಸೊ ನನಗೇನಂದರೆ ನನ್ನ ನಿಜವಾಗ್ಲೂ ಆ ಫೀಲಿಂಗ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ. ಅದನ್ನ ಇನ್ನೂ ಹೇಳ್ತಾ ಇದ್ದರೆ ಐ ವಾಸ್ ಲೈಕ್ ಎಮೋಷ್ನಲಿ ಡ್ರೈನ್ ಔಟ್ ಆಗೋದು ಆ ಥರ ಫೀಲ್ ಆಗುತ್ತೆ ನನಗೆ ಆ ವರ್ಡು ಮತ್ತು ಆ ಮಂತನ್ನ ನೆನೆಸ್ಕೊಂಡ್ರೆ. ಅದಾದಮೇಲೆ ಈ ಥರ ಬಂತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಾಗ ಏನಂದ್ರು ಸೆಕೆಂಡ್ ಒಪಿನಿಯನ್. ಬಿಕಾಸ್ ಅಲ್ಲಿ ಬೆಂಗಳೂರಲ್ಲಿ ತೋರಿಸಿದಾಗ ಕರ್ನಾಟಕದಲ್ಲೇ ಶ್ರೀನಿವಾಸ್ ಸ್ಕ್ಯಾನ್ ಸೆಂಟರ್ ಅಂತ ಇದೆ. ಅದು ಇಟ್ಸ್ ಲೈಕ್ ಅಲ್ಲಿ ಆ ಸರ್, ಮೂರ್ತಿ ಸರ್ ಇದ್ದಾರೆ. ಅವ್ರು ಏನಂತಂದರೆ ಹಿ ಈಸ್ ವೆರಿ ಮಚ್ ರಿನೌಂಡ್ ಪರ್ಸನ್. ಮತ್ತು ಅವ್ರ ಸ್ಕ್ಯಾನ್ ಹೇಗಿರುತ್ತೆ, ಅವ್ರ ರಿಪೋರ್ಟ್ ಹೇಗಿರುತ್ತೆ ಅಂದರೆ ಇಟ್ಸ್ ಲೈಕ್ MRI ಇದ್ದಂಗೆ. ಅದರಲ್ಲಿ ಯಾವುದೇ ರೀತಿ ಚೇಂಜಸ್ಗಳು ಇರೋದಿಲ್ಲ. ಸೊ ಮೋಸ್ಟ್ ಟ್ರಸ್ಟೆಡ್. ಮತ್ತು ಇದು ಸೆಕೆಂಡ್ ಒಪಿನಿಯನ್ ತಗೊಳ್ಳೇಬೇಕಾದ ಸಿಚುವೇಶನ್. ಬಿಕಾಸ್ ನೀವು ಯಾರಿಗೂ ಬ್ಲೈಂಡ್ ಆಗಿ ಸಡನ್ ಆಗಿ ಒಂದು ಟೈಮಲ್ಲಿ ಸಿಕ್ಕಿದೆ ಇದೇ ಥರ ರಿಪೋರ್ಟ್ ಬಂದಿದೆ ಅದನ್ನೇನು 100%. ಬಿಕಾಸ್ ಯಾವುದೇ ಡಾಕ್ಟರ್ ರಿಪೋರ್ಟ್ ಆಗಲಿ, ಸ್ಕ್ಯಾನ್ ರಿಪೋರ್ಟ್ ಆಗಲಿ, ಏನೇ ಆಗಲಿ ಏನಂದರೆ 90-10% ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ನಿಮಗೆ ಅವ್ರೇನಂತಂದರೆ ನೀವು ಇನ್ನೊಂದು ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಈ ಸರ್ ಹತ್ರ ಅಂತ ಅವರೇ ಸಜೆಸ್ಟ್ ಮಾಡಿದರು. ನನ್ನ ಸಿಸ್ಟ್ರು ಕೂಡ ಹೇಳಿದ್ನಲ್ಲ, ಅವಳು ಹೈಯರ್ ಯಾರು ಪ್ರೊಫೆಸರ್ಸ್ ಇರ್ತಾರಲ್ವ ಅವ್ರಿಗೂ ಹೇಳಿದ್ಲು. ಅವರು ಏನಂದ್ರು ಬೆಟರ್ ಯುವರ್ ಸಿಸ್ಟರ್ ಇನ್ನೊಂದು ಸತಿ ಸ್ಕ್ಯಾನ್ ಮಾಡಿಸ್ಲಿ ಅಲ್ಲಿ ಅಂತ ಹೇಳಿದರು. ಸೊ ನಾನು ಅವ್ರ ಹತ್ರ ಹೋಗ್ಬೇಕಂದ್ರೆ ಅವ್ರು 1 ಮಂತ್ ಬ್ಯಾಕೇ ನಾವು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅಷ್ಟೊಂದು ಫೇಮಸ್ ಮತ್ತು ಅಷ್ಟೊಂದು ರಶ್ ಇರುತ್ತೆ. ಅಲ್ಲೆಲ್ಲ ಬರೋ ಕಾಂಪ್ಲಿಕೇಟೆಡ್ ಕೇಸಸ್ಗಳೇ ಬರುತ್ತೆ. ನಾನು ಅಲ್ಲಿ ಹೋದಾಗ ಸೀರಿಯಸ್ಲಿ ದಟ್ ವಾಸ್ ಡಿಫ್ರೆಂಟ್
ಸ್ಟೋರಿ, ಅಲ್ಲಿ ಬಂದಿರೋದು ಒಬ್ಬೊಬ್ರದ್ದು ಸ್ಟೋರಿ ಒಂದೊಂದು ಥರ ಇರ್ತಿಲ್ಲ. ಎಲ್ಲ ಲೇಡೀಸ್ ಅಲ್ಲಿ ಬಂದವರೆಲ್ಲ ಆಲ್ಮೋಸ್ಟ್ ಟೆನ್ಷನಲ್ಲಿ ಇದ್ದವರೇ ಬರ್ತಾ ಇದ್ರು. ನಾನು ಹೋಗಿ ಫಸ್ಟ್ ಹೋಗಿ ಕೂತ್ಕೊಂಡೆ. ಫಸ್ಟ್ ಅಲ್ಲಿ ನಾವು ಹೋಗಿ ಬರೆಸ್ತಾದ್ಮೇಲೆ ನಮಗೆ 2-3 ಡೇಸ್ ಆದಮೇಲೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು. ಸೊ ನಾನು ಅವಾಗ ಅದು ಮತ್ತು ನನಗೆ ನನ್ನ ಸಿಸ್ಟರ್ ಪ್ರೊಫೆಸರ್ ಇದ್ರಲ್ವಾ, ಅವರು ಏನಂದರೆ ರೆಕಮೆಂಡ್ ಮಾಡಿದರು, ನನ್ನ ಪೇಷಂಟ್ ಪ್ಲೀಸ್ ಆದಷ್ಟು ಬೇಗ ಅವರಿಗೆ ಸ್ಕ್ಯಾನ್ ಮಾಡಿ ಅಂತ. ಸೊ ನಾನು ಮಾಡಿಸಿದಾಗ ಅಲ್ಲಿ ಏನಂದರೆ ಇನ್ನೊಂದು ಡಿಫ್ರೆಂಟ್ ಅಂಡ್ ವರ್ಸ್ಟ್ ಥಿಂಗ್ ಏನಂದರೆ 2 ಬೇಬೀಸ್ಗೂ ಅವರು ಹೈಪೋಪ್ಲಾಸ್ಟಿಕ್ ನೇಸಲ್ ಬೋನ್ ಅಂತ ಕೊಟ್ಬಿಟ್ರು. ಸೊ ಇವಾಗ ಏನು ಮಾಡ್ತೀರಾ? ನನಗಂತೂ ನಿಜವಾಗ್ಲೂ ಆ ಮೂಮೆಂಟ್ ಹೇಗಿತ್ತು ಅಂದರೆ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ನಾನು ಅಲ್ಲೇ ಸ್ಕ್ಯಾನ್ ಸೆಂಟ್ರಲ್ಲೇ ಅಳೋದಕ್ಕೆ ಸ್ಟಾರ್ಟ್ ಮಾಡೋರು. ಸ್ಕ್ಯಾನ್ ಮಾಡ್ತಾ ಇದ್ದಾರೆ, ನಾನು ಅಳ್ತಾನೆ ಇದ್ದೀನಿ. ನನಗೇನಂದರೆ ಆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಅಳ್ತಾ ಇದ್ದೀನಿ. ಈವನ್ ಸರ್ ಕೂಡ ಎಷ್ಟೇ ನನಗೆ ಕನ್ಸಲ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನನಗೆ ಅದು ಸ್ಟಾಪ್ ಆಗಿಲ್ಲ. ಬಿಕಾಸ್ ಯಾಕಂದರೆ ನೀವು ನೋಡಿ, ಆ್ಯಸ್ ಅ ಮದರ್ ಫಸ್ಟ್ ಟೈಮ್ ಪ್ರೆಗ್ನೆಂಟ್, ನಿಮ್ಮದು ಹೋಪ್ಸ್ ಏನಿರುತ್ತೆ, ಈ ಥರ ರಿಪೋರ್ಟ್ಸ್ ಬಂದಾಗ ಎಷ್ಟೊಂದೆಲ್ಲ ನೋವಿರುತ್ತೆ ಅಂತಂದರೆ ಹೇಳೋಕ್ಕಾಗಲ್ಲ. ಅವ್ರೇನಂದ್ರು ಬೆಟರ್ ಇನ್ನೊಂದು ಸಲ ನಾವು ಮತ್ತೊಂದು ಸತಿ ರಿಪೀಟ್ ಮಾಡೋಣ, ಏನು ವರಿ ಮಾಡ್ಕೋಬೇಡಿ ಅಂದರು. ಮತ್ತೆ ನಾನು ಇನ್ನೊಂದು 2 ಡೇಸ್ ಬಿಟ್ಟು ಮತ್ತೆ ಅಪಾಯಿಂಟ್ಮೆಂಟ್ ತೊಗೊಂಡೆ. ಅವ್ರದ್ದು ಎಷ್ಟು ಕಾಸ್ಟ್ಲಿ, ಅಪಾಯಿಂಟ್ಮೆಂಟ್ ಕೂಡ ತುಂಬ ಕಾಸ್ಟ್ಲಿ ಇರ್ತಿತ್ತು. ಅಂದರೆ ಒಂದು ಸ್ಕ್ಯಾನ್ ಒಂದು ಮಗುಗೆ ಆಲ್ಮೋಸ್ಟ್ 4,000 to 5,000 ಥರ ಇತ್ತು. ಸೊ ನಾನು 2 ಮಕ್ಕಳದು ಮಾಡಿಸ್ತಾ ಇದ್ದೆ. ಸೊ ಆಯಿತು, ಸೆಕೆಂಡ್ ಟೈಮ್ನು ನಾನು ಹೋದದ್ನು ರಿಪೋರ್ಟ್ ವಾಸ್ ಸೇಮ್. ಸೊ ಬೇರೆದು ಅವ್ರು ಏನಂದ್ರು, ನಾನು ಸರ್ ಕ್ವಶನ್ ಕೇಳಿದೆ, ಸರ್ ಇದೇನು ಏನಾದರೂ ಡಿಫೆಕ್ಟಿವ್ ಬೇಬಿ ಇರುತ್ತಾ, ನಾನು ಏನು ಮಾಡಲಿ, ಇದನ್ನು ಕಂಟಿನ್ಯೂ ಮಾಡಬೇಕಾ ಮಾಡಬಾರ್ದ? ಸೊ ಹಿ ವಾಸ್ ಲೈಕ್, ನೋಡಮ್ಮ, ನಾನು ಡಾಕ್ಟರ್, ಬಟ್ ನಾನು ಗಾಡ್ ಅಲ್ಲ. ಏನಂದರೆ ನಾನು ಏನು ರಿಪೋರ್ಟ್ ಬಂದಿದೆ ಅದನ್ನ ಹೇಳ್ತಾ ಇದ್ದೀನಿ. ಮೇ ಬಿ ನನ್ನ ರಿಪೋರ್ಟ್ ಕರೆಕ್ಟು ಇರ್ಬೋದು, ರಾಂಗು ಇರ್ಬೋದು. ನೀವು ಏನಂತಾರೆ ಇದ್ರ ಮೇಲೆ ನಿಮ್ಮ ಡಿಸಿಷನ್ನ ತೊಗೊಳಕ್ಕಾಗಲ್ಲ. ಇದು ನಿಮ್ಮ ಕಪಲ್ ಏನಂತಾರೆ ನಿಮ್ಮ ಡಿಸಿಷನ್ ಆಗಿರುತ್ತೆ ಅಂತ ಹೇಳಿದ್ರು. ನಾನು ಮನೆಗೆ ಬಂದು ನನ್ನ ಹಸ್ಬೆಂಡು ನಾವು ತುಂಬಾ ನಮ್ಗೆ ಏನಂದರೆ ಆ ಮಂತ್ ಹೇಗೆ ಹೋಗಿದೆ ಅಂತಲೇ ಹೇಳೋಕ್ಕಾಗಲ್ಲ. ಇಷ್ಟೊಂದು ವರಿ, ಇಷ್ಟೊಂದು ಟೆನ್ಷನ್ನು. ನಾನು ಆ ಟೈಮಲ್ಲಿ ಯಾವ ದೇವ್ರಿಗೆ ಬೇಡ್ಕೊಳ್ಳೋ ದೇವರೇ ಇಲ್ಲ. ನಾನು ಅಷ್ಟೊಂದೆಲ್ಲ ನನ್ನ ಮನಸ್ಸು ತುಂಬಾ ಪೇನ್ಫುಲ್ ಆಗಿತ್ತು. ಅದನ್ನು ನಾನು ಎಕ್ಸ್ಪ್ಲೇನ್ ಇಷ್ಟೊಂದು ಇವಾಗ ನಾನು ನಗು ಮುಖದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ ಐ ಡೋಂಟ್ ನೋ ಹೌ ಐ ಆಮ್ ಸೇಯಿಂಗ್. ಲೈಕ್ ಆಲ್ಮೋಸ್ಟ್ ನನ್ನ ಮನಸ್ಸಲ್ಲಿ ಕೂಡ ಆ ಮೂಮೆಂಟು, ಆ ಜರ್ನಿ ಇದೆಯಲ್ಲ, ಇನ್ನೂ ನೆನ್ಪು ಮಾಡಿಕೊಂಡ್ರೆ ನನಗದು ಇಷ್ಟನೇ ಆಗೋಲ್ಲ. ಅದಕ್ಕೆ ನಾನು ಅದನ್ನ ಜರ್ನಿನೇ ಹೇಳಬೇಕಂತಲೂ ಇಷ್ಟ ಇರಲಿಲ್ಲ. ಬಟ್ ಅಂದರೆ ಮೇ ಬಿ ಯಾರಿಗಾದರೂ ಈ ಒಂದು ಸಜೆಷನ್ ಅಥವಾ ಈ ಒಂದು ಸ್ಟೋರಿಯಿಂದ ನಿಮಗೂ ಮೋಟಿವೇಟ್ ಆಗ್ಬೋದು, ಅಥವಾ ನೀವು ಡಿಫ್ರೆಂಟ್ ನಿಮಗೂ ಏನಾದರೂ ಅದರಿಂದ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಏನು ಹೇಳಿದರು ನನಗೆ ಅಂದರೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸೂಜಿ ಟೆಸ್ಟನ್ನು ಮಾಡಿಸಿ, ಇಲ್ಲಾಂದರೆ ಅಮ್ನೋಸಿಂಟಸಿಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಆ ಟೆಸ್ಟ್ನ ಮಾಡಿಸಿ, ಅದು 99.9% ಅಕ್ಯುರೇಸಿ, 1% ದೇರ್ ಮೇ ಬಿ ಚಾನ್ಸಸ್ ಅಂತ ಹೇಳಿದರು. ಅದು ಯಾವ ಥರ ಅಂದರೆ, ನಾನು ಮಾಡಿಸಿದ್ರೆ ಅದ್ರ ರಿಪೋರ್ಟ್ ಬರೋಕ್ಕೆ 1 ಮಂತ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ನಾನು ಮಾಡಿಸಿರೋದು 5 ಮಂತ್ ಎಂಡಲ್ಲಿ ನನ್ನ ಈ ಸ್ಕ್ಯಾನಿಂಗು ಇದೆಲ್ಲ ಆಯಿತು. ಅದು ಅಂದರೆ 1 ಮಂತ್ ಅಂದರೆ ನೀವು ಲೆಕ್ಕ ಹಾಕಿ, ಒಂದು 6 ಮಂತ್ ನಾನು ಕಂಪ್ಲೀಟೆಡ್, ಅಂದರೆ 7 ಮಂತಲ್ಲಿ ನಾನು ಇರ್ತೀನಿ. 7 ಮಂತಲ್ಲಿ ನಿಮ್ಮ ರಿಪೋರ್ಟಲ್ಲಿ ಒಂಥರ ಆ ಥರನೇ ಬಂದುಬಿಡ್ತು ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಾ? ನೀವು ತೆಗ್ಸೋಕ್ಕೂ ಆಗಲ್ಲ. ತೆಗಿಸ್ತೀರಾ ಅಂದರೆ ಹೇಗೆ ತೆಗಿಸ್ತೀರಾ? ಆಲ್ಮೋಸ್ಟ್ ಇಟ್ಸ್ ಲೈಕ್ ಅ 7 ಮಂತ್ ಜರ್ನಿ. ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ಆ್ಯಸ್ ಅ ಮದರ್ ಆ್ಯಂಡ್ ಫಾದರ್ ಕೂಡ ಡಿಫಿಕಲ್ಟು, ಫ್ಯಾಮಿಲಿ ಕೂಡ ಡಿಫಿಕಲ್ಟು. ಇಟ್ಸ್ ಲೈಕ್ ಬಿಕಾಸ್ ಒಂದು ಬೇಬಿ ಬರ್ತಾ ಇದೆ ಅಂತಂದರೆ ಎಷ್ಟೊಂದೆಲ್ಲ ಆಸೆಗಳಿರುತ್ತೆ, ಕನಸುಗಳಿರುತ್ತೆ. ಅದನ್ನೆಲ್ಲನೂ ನಾವೆಲ್ಲನೂ ಅರ್ಥ ಮಾಡ್ಕೊಂಡು ಹೋಗ್ಬೇಕಲ್ವ. ಇದೊಂದೊಂಥರ ಡಿಫ್ರೆಂಟ್, ತುಂಬಾ ವರಿಡ್ ಸಿಚುವೇಶನ್ ಇತ್ತು. ಅಂದರೂ ನನ್ನ ಹಸ್ಬೆಂಡು ಮತ್ತು ನನ್ನ ತಂಗಿ ಎಲ್ಲರೂ ನನಗಿನ್ನೂ ನೆನಪಿದೆ, ನಾವೊಂದು ಕೆಫೆಯಲ್ಲಿ ಕೂತ್ಕೊಂಡಿದ್ವಿ. ನನ್ನ ತಂಗಿ ಕರ್ಕೊಂಡು ನಾನು ಇಷ್ಟೊಂದು ಅಳ್ತಾ ಇದೆ. ನನ್ನ ಹಸ್ಬೆಂಡ್ ಕೂಡ ಇಷ್ಟೊಂದು ನನ್ನ ನೋಡಿ ಅವ್ರಿಗೆ ಏನು ಹೇಳಬೇಕು ಏನು ಬಿಡಬೇಕಂತ ಗೊತ್ತಿಲ್ಲ. ನನ್ನ ತಂಗಿನೂ ಅಳಕ್ಕೆ ಸ್ಟಾರ್ಟ್ ಮಾಡಿ, ಶಿ ಈಸ್ ಡಾಕ್ಟರ್. ಅಂದರೂ ಕೂಡ ಅವಳು ಒಂದು ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಆದಾಗ ಅದು ಒಂದು ನೋಡೋ ರೀತಿ, ಆ ಫೀಲಿಂಗ್ಸೇ ಬೇರೆ ಇರುತ್ತೆ. ಅವಳು ತುಂಬಾ ವರಿ ಮಾಡ್ಕೊಂಡು, ಇವನ್ ಅವ್ಳು ಪ್ರೊಫೆಸರ್ಸ್ಗೆ ಕೇಳಲಾರ್ದು, ಪ್ರೊಫೆಸರ್ಸ್ ಇಲ್ಲ ಎಲ್ಲರನ್ನೂ ಗೊತ್ತಿರೋ ಎಲ್ಲ ಸ್ಕ್ಯಾನ್ಸ್ ಮಾಡುವಂಥ ರೇಡಿಯೋಲಜಿಸ್ಟ್ಗಳನ್ನ, ಪ್ರೊಫೆಸರ್ಸ್ನ, ಗೈನಕಾಲಜಿಸ್ಟ್ನ, ತುಂಬ ಹೈ ಪ್ರೊಫೈಲ್ ಇರೋವಂಥನ್ನೇ ನಾವೆಲ್ಲರೂ ಸಜೆಷನ್ಸ್ ಕೇಳಿದ್ದು. ಎಲ್ಲರೂ ಹೇಳಿದ್ದು ಜಸ್ಟ್ ಗೋ ಫಾರ್ ಅಮ್ನೋಸಿಂಟಸಿಸ್. ಸೊ ಬಿಕಾಸ್ ನಿಮಗೊಂದು ಅಕ್ಯುರೇಸಿ ಸಿಗುತ್ತೆ, 99% ತುಂಬಾ ಅಕ್ಯುರೇಟ್ ಇರುತ್ತೆ. ಆದರೆ ಅದಾದಮೇಲೆ ಏನೇ ಬರಲಿ ಡಿಸಿಷನ್ ತೊಗೊಳ್ಳೋಣ, ನೀವು ನಿಮ್ಮ ಸಿಸ್ಟ್ರಿಗೆ ಹೇಳಿ ವರಿ ಮಾಡ್ಕೋಬೇಡಿ ಅಂತ. ಸೊ ನಾವು ನನ್ನ ಸಿಸ್ಟ್ರ್ ಅವಳ ಸಜೆಷನ್ ಮೇಲೆ ನಾನು ಅದನ್ನು ಆ ಟೆಸ್ಟ್ಗೂ ರೆಡಿ ಆದೆ. ಆ ಟೆಸ್ಟ್ ಏನಂತಂದರೆ, ನಿಮ್ಮ ಗರ್ಭಚೀಲ ಇರುತ್ತಲ್ವ, ಮಗು ಇರುತ್ತೆ ನೋಡಿ, ಆ ಮಗುದು ಸುತ್ತ ಏನು ನೀರಿರುತ್ತಲ್ವ, ಅಂದರೆ ಅಮ್ನಿಯೋಟಿಕ್ ಫ್ಲೂಯಿಡ್ ಏನಿರುತ್ತಲ್ಲ, ಆ ಅಮ್ನಿಯೋಟಿಕ್ ಫ್ಲೂಯಿಡ್ನ ಸಿರಿಂಜಲ್ಲಿ ತೊಗೊಳ್ತಾರೆ. ಅಂದರೆ ಏನು ಗೊತ್ತಾ, ಅದರಲ್ಲಿ ಕ್ರೋಮೋಸೋಮ್ಸ್ಗಳು, ಮಗುದು DNA ಇರುತ್ತೆ, ಆ DNAನ ಲ್ಯಾಬ್ ಕಳಿಸ್ತಾರೆ. ಅಲ್ಲಿ ಅವರು ನಮ್ಮ ಬಾಡಿಲಿರುವಂಥ DNAs ಅಂದರೆ ಕ್ರೋಮೋಸೋಮ್ಸ್ ಎಷ್ಟಿರುತ್ತಲ್ವ, ಆ ಕ್ರೋಮೋಸೋಮ್ಸ್ಗಳನ್ನ ಅನಾಲಿಸಿಸ್ ಮಾಡಿ ಎವ್ರಿ ಕ್ರೋಮೋಸೋಮ್ ಇಸ್ ಕರೆಕ್ಟ್ ಆರ್ ರಾಂಗ್, ಮಗು ಡಿಫೆಕ್ಟಿವ್ ಇರ್ಬೋದಾ ಇಲ್ವಾ, ಡೌನ್ ಸಿಂಡ್ರೋಮ್ ಇದೆಯಾ ಇಲ್ವಾ, ಇದನ್ನೆಲ್ಲ ಅನಲೈಸ್ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ಆ ಕಲ್ಚರ್ ಮಾಡೋದಕ್ಕೋಸ್ಕರನೇ ನಿಮ್ಗೆ ಟೈಮ್ ತುಂಬಾ ಜಾಸ್ತಿ ಹಿಡಿಯುತ್ತೆ. ಅಂದರೆ ಆಲ್ಮೋಸ್ಟ್ 1 ಮಂತ್ ಹಿಡಿಯುತ್ತೆ.
ಈ 1 ಮಂತ್ ವೇಟಿಂಗ್ ಪೀರಿಯಡ್ ಇಸ್ ಸೋ ಮಚ್ ಬಿಕಾಸ್ ಒನ್ ಡೇನೇ ವೇಟ್ ಮಾಡೋಕ್ಕಾಗಲ್ಲ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು 1 ಮಂತ್ ಹೇಗೆ ನಾನು ಅದನ್ನು ಸಫರ್ ಮಾಡಿರ್ಬೋದು ಅಂತ. ಅದಾದಮೇಲೆ ಧೈರ್ಯ ಮಾಡಿ ಅದನ್ನೂ ಮಾಡಿಸ್ಕೊಂಡೆ ನಾನು. ಅದಕ್ಕೂ ಕಾಸ್ಟ್ ತುಂಬಾ ಇದೆ, ಹೆವಿ ಅಮೌಂಟ್, ಲೈಕ್ 45,000-50,000 ಪೇ ಮಾಡಿದ್ವಿ ನಾವು. ಅಷ್ಟೆಲ್ಲ ಪೇಮೆಂಟ್ ಮಾಡಿ ಸ್ಕ್ಯಾನ್ಸ್ ಮಾಡಿ ಎಲ್ಲ ಮಾಡಿದಾದ್ಮೇಲೂ ಇಫ್ ನಮ್ಮ ರಿಸಲ್ಟ್ಸ್ ರಾಂಗ್ ಬಂದರೆ ನೀವು ಇಮ್ಯಾಜಿನ್ ಮಾಡಿ ನನ್ನ ಸಿಚುವೇಶನ್ ಯಾವ ಥರ ಇರ್ಬೋದಂತ. ಅದನ್ನು ಮಾಡಿಸಿದೆ ನನ್ನ ಟೆಸ್ಟ್. ಇಟ್ಸ್ ಲೈಕ್ ಆ ಟೆಸ್ಟ್ ಬಗ್ಗೆ ನಿಮ್ಗೆ ಏನಾದರೂ ನನ್ನ ಎಕ್ಸ್ಪೀರಿಯೆನ್ಸು, ನಾನು ಯಾವ ಥರ ಇರುತ್ತೆ ಆ ಟೆಸ್ಟ್ ಏನಾದರೂ ನಿಮ್ಗೆ ಬೇಕಾಗಿತ್ತಂದರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ. ನಾನು ಅದಕ್ಕೆ ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ ಬಿಕಾಸ್ ಇಟ್ಸ್ ಅ ಸ್ಟೋರಿ. ಸೊ ಇಲ್ಲಿ ನಾನು ಅದನ್ನು ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿ ಹೇಳೋಕ್ಕಾಗಲ್ಲ. ನಾನು ಅದನ್ನು ಸಪ್ರೇಟಾಗಿ ನನ್ನ ಓನ್ ಎಕ್ಸ್ಪೀರಿಯೆನ್ಸು, ನಾನು ಯಾವ ಥರ ಕಾಸ್ಟ್ ಆಯಿತು, ಎಲ್ಲಿ ಮಾಡಿಸಿದೆ, ಏನೇನಾದ್ರದ್ದು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ಗಳನ್ನ ನಾನು ಶೇರ್ ಮಾಡ್ತೀನಿ ನಿಮಗೆ. ಅದಾದಮೇಲೆ ಆ 1 ಮಂತ್ ಕೊಟ್ಟು ಬಂದೆ. ಅದಾದಮೇಲೆ ನನಗೆ ಇಷ್ಟು ಬ್ಯಾಡ್ ಲಕ್ ಅಂತ ಹೇಳಿ ಅದಾದ ನೆಕ್ಸ್ಟ್ ಮಂತಲ್ಲಿ ಬೆಂಗಳೂರಲ್ಲಿ ಡೆಂಗು ತುಂಬಾ ಸ್ಪ್ರೆಡ್ ಆಗ್ತಿತ್ತು. ನನ್ನ ಹೋಲ್ ಬಿಲ್ಡಿಂಗಲ್ಲೇ ಯಾರಿಗೂ ಆಗಿಲ್ಲ ಡೆಂಗು, ಸುತ್ತಮುತ್ತ ಯಾರಿಗೂ ಆಗಿಲ್ಲ. ಅದು ನಾನು ಮನೇಲೇ ಇರ್ತಿದ್ದೆ, ಹೌಸ್ ವೈಫ್ ಅಲ್ವಾ, ಮನೇಲೇ ಇರ್ತಿದ್ದೆ, ನನ್ನ ಹಸ್ಬೆಂಡ್ಗೂ ಆಗಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆಗಿದೆ ಅದು ಡೆಂಗು. ಏನು ಹೇಳ್ತೀರಾ, ಬ್ಯಾಡ್ ಲಕ್ ಅನ್ಬೇಕಾ, ಏನು ಅನ್ಬೇಕಾ, ಏನು ಟೈಮ್ ಅನ್ಬೇಕಾ ಹೇಳೋಕ್ಕಾಗಲ್ಲ. ಅದು ನನಗೆ ಗೊತ್ತಾಗೇ ಇಲ್ಲ. ನನಗಂದರೆ ಫೀವರ್ ಬಿಟ್ಟು ಬರ್ತಿತ್ತು, ತುಂಬಾ ಚಳಿ ಇತ್ತು. ಎಷ್ಟು ಶಿವರ್ ಆಗ್ತಾಯಿತ್ತು ಅಂದರೆ ಆ ಶಿವರ್ನ ಫುಲ್ ಮೈಯೆಲ್ಲ ನಡುತ್ತಾ ಇತ್ತು. ಅದು ನೋಡಿದ್ರೆ ನನಗೆ ಇವಾಗೆ ಮಗು ಹೊರಗಡೆ ಬರುತ್ತೇನೋ ಅಂತ ಆ ಲೆವೆಲ್ ಶಿವರ್, ಫುಲ್ ಬಾಡಿಯೆಲ್ಲ ಇದಾಗ್ಬಿಡ್ತಿತ್ತು. ಅದರಲ್ಲಿ ನನ್ನ ಹಸ್ಬೆಂಡ್ಗೆ ಬೇರೆ ಸೈಟ್ಗೆ ಹೋಗಬೇಕಾಗಿತ್ತು, ಅವರು ಹೋಗಿದ್ರು, 2 ಡೇಸ್ ಇರಲಿಲ್ಲ. ಆ ಸಿಚುವೇಷನಲ್ಲಿ ತುಂಬಾ ನಾನು ಸ್ಟ್ರಗಲ್ ಮಾಡಿಬಿಟ್ಟಿದ್ದೆ ಆ ಟೈಮಲ್ಲಿ. ಅಂದರೂ ನಾನು ಏನೋ ನನ್ನ ಸಿಸ್ಟರ್ ಕೇಳಿಬಿಟ್ಟೆ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೆ, ಅಂದರೆ ಫೀವರ್ ಟ್ಯಾಬ್ಲೆಟ್ನ ತೊಗೊಂಡಿದ್ದೆ. ಬಿಕಾಸ್ ಅವಳು ಹೇಳಿದ್ದು ನೀನು ಫೀವರ್ ಕಂಟ್ರೋಲ್ ಮಾಡಲಿಲ್ಲ ಅಂದರೂ ಕೂಡ ಮಗುಗೆ ಎಫೆಕ್ಟ್ ಆಗುತ್ತೆ. ಈಗ ಕೆಲವೊಬ್ರು ಹೇಳ್ತಾರೆ ಪ್ರೆಗ್ನೆಂಟ್ ಇದ್ದಾಗ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ಗಳನ್ನ ತೊಗೊಳ್ಬಾರ್ದು ಬಿಕಾಸ್ ಮಗು ಬ್ರೈನ್ಗೆ ಎಫೆಕ್ಟ್ ಮಾಡುತ್ತಂತೆ. ಇಫ್ ನೀವು ಡಾಕ್ಟರ್ ಸಜೆಷನ್ ಮೇಲೆ ತೊಗೊಳ್ಳಿ. ಬಿಕಾಸ್ ನಾನು ಏನೇ ಹೇಳಿದ್ರು ಡಾಕ್ಟರ್ ಸರ್ ಅಲ್ಟಿಮೇಟ್, ನಾವು ಏನೋ ಸುಮ್ಮನೆ ಹೇಳ್ಬೋದು ನಿಮಗೆ. ನಾನು ವಿತ್ ಡಾಕ್ಟರ್ ಇದರಲ್ಲೇ ಬಿಕಾಸ್ ನಾನು ತೋರಿಸ್ತಾ ಇದ್ದೆ, ಡಾಕ್ಟರ್ ಹತ್ರನೇ ಹೋಗ್ತಾ ಇದ್ದೆ. ಬಟ್ ಅವ್ರಿಗೆ ಏನಾಯಿತು ಅಂತಂದರೆ ಅವಾಗ ಅವರು ಔಟ್ ಆಫ್ ಸ್ಟೇಷನ್ ಇದ್ದರು ನಾನು ಡೆಂಗು ಆದಾಗ, ಅದರಲ್ಲಿ ಮನೇಲಿ ಕೂಡ ಇರಲಿಲ್ಲ. ಸೊ ನಾನು ಅವಾಗ ನನ್ನ ಸಿಸ್ಟ್ರಿಗೆ ಫೋನ್ ಮಾಡಿದಾಗ ಅವಳು ಹೇಳಿದ್ಲು ನೀನು ಈ ಟ್ಯಾಬ್ಲೆಟ್ನ ತೊಗೋ, ಬಿಕಾಸ್ ಯಾಕಂದರೆ ಇವಾಗ ನೀನು ತೊಗೊಲಿಲ್ಲ ಅಂದರೂ ನಿನ್ನ ಮಗುಗೆ ಎಫೆಕ್ಟ್ ಆಗುತ್ತೆ, ನಿನಗೆ ಎಫೆಕ್ಟ್ ಆಗುತ್ತೆ, ಇಟ್ಸ್ ನಾಟ್ ಅ ಗುಡ್ ಥಿಂಗ್ ಅಂತ. ಅದಕ್ಕೋಸ್ಕರ ನಾನು ಫೀವರ್ ಟ್ಯಾಬ್ಲೆಟ್ನ ತೊಗೊಂಡೆ. ಅದಾದಮೇಲೆ ಶಿ ವಾಸ್ ಲೈಕ್ ಸಸ್ಪೆಕ್ಟಿಂಗ್ ಇಟ್ ಬಿಕಾಸ್ ನನ್ನೆಲ್ಲ ಪಾದಗಳೇನಿರುತ್ತಲ್ಲ ಇಚ್ಚಿಂಗ್ ಆಗಿತ್ತು, ಫುಲ್ ಸಣ್ಣ ಟೈನಿ ಬಂಪ್ಸ್ ಆಗಿದ್ದು, ಅಂದರೆ ಫೀಟ್ ಮೇಲೆ ಆ್ಯಂಕಲ್ ಕಾಲೆಲ್ಲನೂ, ಕೈ ಅಂಗೈ ಇರುತ್ತಲ್ಲ ಇದು ಇಲ್ಲೆಲ್ಲ ತುರ್ಕೆ ಬರ್ತಾ ಇತ್ತು, ಫುಲ್ಲು ರೆಡ್ಡು ಆ ಥರ ಆಗಿತ್ತು. ನನಗೆ ತುಂಬಾ ಅದು ಅನ್ಕಂಟ್ರೋಲೇಬಲ್ ಇತ್ತು. ನಾನು ಎಷ್ಟೇ ಯಾವುದೇ ಕ್ರೀಮ್ ಹಚ್ಚಿದ್ರು ಏನಾದರೂ ನನ್ನ ಕಂಟ್ರೋಲ್ ಆಗಲಿಲ್ಲ. ಮತ್ತು ನನ್ನ ಹಸ್ಬೆಂಡ್ ಕೂಡ ರಿಟರ್ನ್ ಬಂದರು. ಅದಾದಮೇಲೆ ನನ್ನ ಸಿಸ್ಟ್ರು ಮನೆಗೆ ಬಂದು ನೋಡಿದಾಗ ಶಿ ವಾಸ್ ಲೈಕ್ ಒಂದು ಬ್ಲಡ್ ಟೆಸ್ಟ್ ಮಾಡಿಸು, ಪ್ಲೇಟ್ಲೆಟ್ಸು ಎಲ್ಲನೂ ಟೆಸ್ಟ್ ಮಾಡಿಸು. ಮೇ ಬಿ ಬಿಕಾಸ್ ನಾನು ಬೆಂಗಳೂರಲ್ಲಿ ಇಷ್ಟೊಂದು ಡೆಂಗು ಸ್ಪ್ರೆಡ್ ಆಗ್ತಿದೆ, ಏನಾದರೂ ಡೆಂಗು ಆಗಿರ್ಬೋದಾ ಏನು ಅಂತ ಜಸ್ಟ್ ಫಾರ್ ಎ ಸಸ್ಪೆಕ್ಟ್ ನಾವು ಟೆಸ್ಟ್ ಮಾಡಿಸಿದ್ವಿ. ಇಟ್ ಕೇಮ್ ಟು ಬಿ ಪಾಸಿಟಿವ್, ನನ್ನದೇ ಪಾಸಿಟಿವ್ ಬಂದುಬಿಡ್ತು. ಆದರೆ ನಾನು ಅದು ಡೆಂಗು ಏನು ಅಂದರೆ ಲೈಕ್ ಆಲ್ಮೋಸ್ಟ್ ಲಾಸ್ಟ್ ಸ್ಟೇಜಲ್ಲಿ ಇತ್ತು. ಅಂದರೆ ಬಂದು ಹೋಗ್ಬಿಟ್ಟಿತ್ತು ನನಗೆ. ಅಂದರೆ ನನ್ನ ಇಮ್ಯುನಿಟಿ ಆ ಟೈಮಲ್ಲಿ ಸರಿಯಾಗಿ ಇದ್ದ ಕಾರಣಕ್ಕೋಸ್ಕರ ಏನೋ ಗೊತ್ತಿಲ್ಲ, ಏನೂ ಎಫೆಕ್ಟ್ ಆಗಲಿಲ್ಲ, ಮೇಜರ್ ಎಫೆಕ್ಟ್ ಆಗಲಿಲ್ಲ. ಅಂದರೂ ನನ್ನ ಸಿಸ್ಟ್ರು ಮತ್ತು ನನ್ನ ಡಾಕ್ಟ್ರಿಗೆ ನಾನು ಇಮಿಡಿಯೇಟ್ ಅವತ್ತು ನೈಟ್ ಅಂದರೆ ಆಲ್ಮೋಸ್ಟ್ 10-11 o'clock ಆಗಿತ್ತು. ನಾನು ಕಿಮ್ಸ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಅಡ್ಮಿಟ್ ಆದೆ. ಡಾಕ್ಟ್ರು ಹೇಳಿದರು ಅಡ್ಮಿಟ್ ಆಗೋದಕ್ಕೆ 2-3 ಡೇಸ್ ನಾನು ಅಡ್ಮಿಟೆಡ್ ಇದ್ದೆ. ಅಲ್ಲಿ ಅಡ್ಮಿಟೆಡ್ ಇದ್ದಾಗ ಬಿಕಾಸ್ ಎವ್ರಿ ಡೇ ಪ್ಲೇಟ್ಲೆಟ್ ಕೌಂಟ್ಸ್ನ ಮಾನಿಟರ್ ಮಾಡಬೇಕಾಗುತ್ತೆ ನಿಮ್ಗೆ. ಬಿಕಾಸ್ ನಿಮ್ಮ ಪ್ಲೇಟ್ಲೆಟ್ಸ್ ಡೌನ್ ಆದರೆ ನಿಮ್ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಕೂಡ ತುಂಬಾ ಹೈ ಇರುತ್ತೆ. ಬಿಕಾಸ್ ನಿಮ್ಗೆ ಗೊತ್ತು ಡೆಂಗೂಲಿ ಈವನ್ ಡೆತ್ ಕೂಡ ಆಗೋ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ಇಫ್ ನಾಟ್ ಅಂದರೆ ಪ್ರಾಪರ್ಲಿ ನಿಮಗೆ ಮೆಡಿಕಲ್ ಅಸಿಸ್ಟೆನ್ಸ್ ಸಿಗಲಿಲ್ಲ ಅಂತಂದರೆ. ಪ್ಲೇಟ್ಲೆಟ್ಸ್ ತುಂಬಾ ಡೌನ್ಫಾಲ್ ಆಗ್ತಾ ಇರುತ್ತೆ. ಅಂದರೆ ಎವ್ರಿ ಡೇ ಏನು ನಿಮ್ಗೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸೋದು, ನಿಮಗೆ ಎವ್ರಿ ಡೇ ಸಲೈನ್ ಇರೋದು, ಅದೊಂಥರ ಡಿಫಿಕಲ್ಟ್ ಸಿಚುವೇಶನ್ ಅಂತೆ. ಅದು ಮತ್ತು ಪ್ರೆಗ್ನೆಂಟ್ ಬೇರೆ ನಾನು. ಅವರು ನನ್ನ ಫೀಟಲ್ ಹಾರ್ಟ್ ರೇಟ್ನ 2-3 ಅವರ್ಸ್ಗೆ ಬಂದುಬಿಟ್ಟು ಚೆಕ್ ಮಾಡ್ತಾನೆ ಇದ್ದರು. ಬಿಕಾಸ್ ಮಗು ಕೂಡ ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ. ಅದರಲ್ಲಿ ನಾನು ಆಮ್ನಿಯೋಸೆಂಟೆಸಿಸ್ ಕೂಡ ಮಾಡಿಸಿದ್ದೆ. ಸೊ ಇಟ್ ವಾಸ್ ಅ ಕೈಂಡ್ ಆಫ್ ಡಿಫಿಕಲ್ಟ್ ಮಿಕ್ಸರ್ ಆಫ್ ಎವ್ರಿಥಿಂಗ್. ಲೈಕ್ ನನ್ನ ಸ್ಟ್ರಾಂಗ್ ವಿಲ್ ಇತ್ತು, ನನಗೊಂದು ಮದರ್ ಇನ್ಸ್ಟಿಂಕ್ಟ್ ಅನ್ನಿ ಏನು ನನಗೆ ಗೊತ್ತಿಲ್ಲ. ಐ ವಾಸ್ ಲೈಕ್ ಏನೇ ಆಗಲಿ ನನ್ನ ಮಕ್ಕಳು ಚೆನ್ನಾಗಿರ್ತವೆ, ನನಗೆ ಏನೇ ಪ್ರಾಬ್ಲಮ್ ಆಗಲ್ಲ, ನಾನು ಹೆಲ್ದಿ ಬೇಬಿನೇ ಡೆಲಿವರಿ ಮಾಡ್ತೀನಿ ಅನ್ನೋ ಸ್ಟ್ರಾಂಗ್ ಬಿಲೀವು. ಮತ್ತು ನಾನು ಶಿವನ್ ಬಿಲೀವ್ ಮಾಡ್ತೀನಿ ಅನ್ನಲ್ವಾ, ನಾನು ಅದೇ ಥರನೇ ಬೇಡ್ಕೊಂಡಿದ್ದು. ನಾನು ಏನಪ್ಪ ನಾನು ಇಲ್ಲಿ ಮುರುಡೇಶ್ವರಕ್ಕೆ ಬಂದಮೇಲೆ ನಾನು ಪ್ರೆಗ್ನೆನ್ಸಿ ಕನ್ಸೀವ್ ಆಗಿದೆ ಅಲ್ವಾ, ನನ್ನ ಮಕ್ಕಳು ಕೂಡ ಹೆಲ್ದಿಯಾಗಿರೋದಕ್ಕೆ ನೀವೇ ನೋಡ್ಕೋಬೇಕು ಅಂತ ನಾನು ಈ ಥರ ಅಂದ್ಕೊಂಡಿದ್ದೆ. ಸೊ ಏನಾಯಿತು, ಅದು ಡೆಂಗು ಫೇಸು ಮುಗೀತು. ನಾನು ಆರಾಮಾಗಿ ಹೆಲ್ದಿಯಾಗಿ ಮತ್ತೆ ರಿಟರ್ನ್ ವಾಪಸ್ ಬಂದೆ. ಅದಾದಮೇಲೆ ಮನೆಗೆ ಬಂದಾದಮೇಲೆ ಐ ವಾಸ್ ಲೈಕ್ ಫ್ಯಾಮಿಲಿಲೆಲ್ಲ ಹೇಳಿದೆ ನಾನು. ಅಂದರೆ ನನ್ನ ಮದರ್ ಸೈಡ್ ಫ್ಯಾಮಿಲಿ ಎಲ್ಲ ಹೇಳಿದೆ ಹೀಗೆಲ್ಲ ಆಗಿತ್ತು, ಆಮ್ನಿಯೋಸೆಂಟೆಸಿಸ್ ಇದೆಲ್ಲ ಅವ್ರಿಗೆ ಗೊತ್ತಿತ್ತು, ಇದೆಲ್ಲ ಮಾಡಿಸಿದ್ದೀನಿ, ಡೆಂಗು ಕೂಡ ಇದೆಲ್ಲ ಆಯಿತು. ಬಿಕಾಸ್ ಐ ಡೋಂಟ್ ವಾಂಟ್ ಟು ಗಿವ್ ಟ್ರಬಲ್ ಟು ಮೈ ಪೇರೆಂಟ್ಸ್. ಬಿಕಾಸ್ ನನ್ನ ಸಿಸ್ಟರ್ ನನ್ನ ಹತ್ರದಲ್ಲೇ ಇತ್ತಲ್ವಾ. ಇವಾಗ ನಾನು ಅವ್ರಿಗೆ ಇಷ್ಟೊಂದೆಲ್ಲ ಆಗ್ತಾ ಇದೆ ಅಂದರೆ ಯಾವ ತಂದೆ ತಾಯಿಗಾದ್ರೂ ದೂರ ಇರೋಕ್ಕೆ ಮನಸ್ಸಾಗುತ್ತೆ ಹೇಳಿ. ಅದಕ್ಕೋಸ್ಕರ ನಾನು ಜಾಸ್ತಿ ಎಲ್ಲನೂ ಹೇಳಿರಲಿಲ್ಲ. ಸೊ ಆ ಟೈಮಲ್ಲಿ ನನಗಿದೆಲ್ಲ ಆದಮೇಲೆ ಫೇಸ್ ಮುಗೀತು, ನಾನು ಆರಾಮಾದೆ. ನನಗೆ ಯಾವುದೇ ರೀತಿ ಫೀವರ್ ಏನೂ ಇರಲಿಲ್ಲ. ಬೇಬಿ ಕೂಡ ಹೆಲ್ದಿಯಾಗಿದ್ದು. ಮತ್ತೆ ಸ್ಕ್ಯಾನ್ ಮಾಡಿಸಿದ್ವಿ ನಾವು, ಬೇಬಿ ನಾರ್ಮಲ್ ಆಗಿದ್ದಾವೆ.
ಆಮೇಲೆ ಹಾರ್ಟ್ ಬೀಟ್ ಕೂಡ ಚೆನ್ನಾಗಿತ್ತು, ಮಕ್ಕಳು ಕೂಡ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಅವಾಗ ನಾನು ಡಾಕ್ಟರ್ ಹತ್ರ ಹೋದ್ಮೇಲೆ ನನಗೆ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ಕಂಟಿನ್ಯೂಸ್ ಆಗಿ ಕೊಡ್ತಾಯಿದ್ರು, ಬಿಕಾಸ್ ಟ್ವಿನ್ ಪ್ರೆಗ್ನೆನ್ಸಿ ಅಲ್ವಾ. ಸೊ ಬೇಗ ಡೆಲಿವರಿ ಆಗಬಾರ್ದು, ಮಿಸ್ಕ್ಯಾರೇಜ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಪ್ರೊಜೆಸ್ಟ್ರಾನು ಮತ್ತು ಐರನ್ನು, ಕ್ಯಾಲ್ಶಿಯಮ್ ಇದೆಲ್ಲ ಕಾಮನ್ ಆಗಿ ಕೊಡುವಂಥ ಫೋಲಿಕ್ ಆ್ಯಸಿಡ್ ಇವೆಲ್ಲನೂ ನನಗೆ ಸಪ್ಲಿಮೆಂಟ್ಸ್ ಇದ್ದು, ನಾನು ಎಲ್ಲನೂ ಮಿಸ್ ಮಾಡಿದೆ, ಯಾವುದೇ ಟ್ಯಾಬ್ಲೆಟ್ಸ್ಗಳನ್ನು ಮಿಸ್ ಮಾಡಲಿಲ್ಲ, ಎಲ್ಲನೂ ತೊಗೊಳ್ತಾ ಇದ್ದೆ. ಅದಾದಮೇಲೆ ನನ್ನ ಬ್ಲಡ್ ಕೂಡ ಆಲ್ಮೋಸ್ಟ್ ಕರೆಕ್ಟ್ ಯಾವ ರೇಂಜಲ್ಲಿ ಬರಬೇಕು 13 ಪಾಯಿಂಟ್ ಸಮಥಿಂಗ್ ಇತ್ತು ನಂದು ಆ ಟೈಮಲ್ಲಿ. ಇಟ್ಸ್ ಅ ಗುಡ್ ರೇಂಜ್, ಬ್ಲಡ್ ರೇಂಜ್. ಸೊ ನಾನು ಎಲ್ಲನೂ ಮೇಂಟೈನ್ ಇತ್ತು. ಅದಾದಮೇಲೆ ರಿಪೋರ್ಟ್ ಕೂಡ ಬಂತು ಆಮ್ನಿಯೋಸೆಂಟೋಸಿಸ್. ಬೈ ಗಾಡ್ ಗ್ರೇಸ್, ನೀವು ನಂಬೋಕ್ಕಾಗಲ್ಲ, ಯಾವುದೇ ರೀತಿ ಮಗು ಹತ್ರ ಯಾವುದೇ ಡಿಫೆಕ್ಟ್ ಇರಲಿಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಲೈಕ್ ಯಾವ್ಯಾವ ಕ್ರೋಮೋಸೋಮ್ಸ್ ಏನೇನಿದೆಯಲ್ಲ ಎಲ್ಲನೂ ಪರ್ಫೆಕ್ಟ್ ಇತ್ತು. ಯಾವುದೇ ಅಂದರೆ ಡೌನ್ ಸಿಂಡ್ರೋಮ್ಸ್ಗೆ ನನ್ನ ಮಕ್ಕಳು ಪ್ರಾಬ್ಲಮ್ ಆಗಲಿಲ್ಲ, ನನ್ನ ಮಕ್ಕಳಿಗೆ ಯಾವುದೇ ರೀತಿ ಆಗಲೂ ಇಲ್ಲ. ಅದೇನನ್ನು ಬೇಕು, ಜಸ್ಟ್ ಏನಂತಾರಲ್ಲ, ನಾನು ನಂಬಿರೋದು ನನ್ನ ಪಾಸಿಟಿವ್ನೆಸ್ ಅಥವಾ ನನ್ನ ಪೇರೆಂಟ್ಸ್ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಆ ಟೈಮಲ್ಲಿ ಎಲ್ಲನೇ ಇದಿತ್ತು. ಅಂದರೂ ನನ್ನ ಪೇರೆಂಟ್ಸ್ಗೆ ನಾನು ಹೇಳಿದಾಗ ನನ್ನ ಪೇರೆಂಟ್ಸ್ ಎಷ್ಟೊಂದು ಸಪೋರ್ಟಿವ್ ಅಂದರೆ, ಯಾವುದೇ ಬೇಬಿ ಇರಲಿ, ಇಫ್ ಆ ಥರ ಬೇಬಿ ಇದ್ದರೂ ಕೂಡ ನಮಗೆ ಪ್ರಾಬ್ಲಮ್ ಇಲ್ಲ. ಬಿಕಾಸ್ ನಮಗೆ ಫಸ್ಟಾಗಿ ನನ್ನ ಮಗಳು ಇಂಪಾರ್ಟೆಂಟ್. ಬಿಕಾಸ್ ಏನಂದರೆ ಆ 7 ಮಂತಲ್ಲಿ ನಿನ್ಗೆ ಅಬೋಷನ್ಗಾದರೆ ಅದು ಒಂದು ಕೈಂಡ್ ಆಫ್ ಏನಂದರೆ ಡೆಲಿವರಿ ಆದಂಗೆ. ಆ ಡೆಲಿವರಿಲಿ ಮಗು ಇಲ್ಲ ಅಂದರೆ ಡೆಲಿವರಿ ಆದರೂ ಕೂಡ ಅವಳ ತಾಯಿ ಹೆಲ್ದಿ ಇರೋಲ್ಲ. ಅದಕ್ಕೋಸ್ಕರ ಬೇಡ ಯಾವುದೇ ಮಕ್ಕಳಿದ್ರು ನಾವು ಸಾಕ್ತೀವಿ ಅಂತ ಆ ಥರ ಮೈಂಡ್ ಸೆಟ್ ಇತ್ತು ನನ್ನ ಫ್ಯಾಮಿಲಿದು. ಸೊ ಅದಕ್ಕೋಸ್ಕರ ನನಗೂ ಒಂದು ಧೈರ್ಯ, ನನಗೂ ಏನೂ ಆಗಲ್ಲ ಅನ್ನೋದು ತುಂಬಾ ಇತ್ತು. ಅದು ನಾನು ರಿಪೋರ್ಟ್ ಬಂದಾದಮೇಲೆ ಎಲ್ಲನೂ ನಾರ್ಮಲ್ ಇತ್ತು, ಎವ್ರಿಥಿಂಗ್ ವಾಸ್ ಫೈನ್. ನಾನು ಡಾಕ್ಟ್ರಿಗೆ ವಾಪಸ್ ಹೋಗಿ ಕನ್ಸಲ್ಟ್ ಮಾಡಿದ್ಮೇಲೆ ಅವರು ಹೇಳಿದ್ದು ಏನೂ ಪ್ರಾಬ್ಲಮ್ ಇಲ್ಲ, ಎವ್ರಿಥಿಂಗ್ ಇಸ್ ಫೈನ್. ಇವಾಗ ನಿಮ್ಗೆ ಕ್ಯಾರಿ ಮಾಡಿದ್ರು, ಟ್ವಿನ್ಸ್ ಕ್ಯಾರಿ ಮಾಡಿದ್ರು ಏನೂ ಪ್ರಾಬ್ಲಮ್ ಆಗಲ್ಲ, ಚೆನ್ನಾಗಿರಿ, ಚೆನ್ನಾಗ್ತೀನಿ, ಎಲ್ಲನೂ ಹೆಲ್ದಿಯಾಗಿರಿ, ಮತ್ತು ಜಾಸ್ತಿ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಈ ಫೇಸ್ ಮುಗೀತು, ಎಲ್ಲನೂ ಏನೇನು ಆಗಬೇಕಾಗಿತ್ತು ಆ ಮೂಮೆಂಟಲ್ಲಿ ಆಯಿತು. ಅಂದರೆ ಏನು ಗೊತ್ತಾ, ಅಂದರೆ ಮಾರಲ್ ಆಫ್ ದಿ ಸ್ಟೋರಿ ಅಂದರೆ ನಿಮ್ಮ ಬಿಲೀಫು, ನಿಮ್ಮ ಮೈಂಡ್ ಸೆಟ್ಟು, ನೀವು ಯಾವ ಥರ ಯೋಚನೆ ಮಾಡ್ತೀರಾ ಆ ಥರ ನಿಮ್ಮ ಬಾಡಿನೂ ರೆಸ್ಪಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಫ್ ಯುವರ್ ಬಾಡಿ ಈಸ್ ಪಾಸಿಟಿವ್, ಯುವರ್ ಮೈಂಡ್ ಈಸ್ ಪಾಸಿಟಿವ್, ನಿಮ್ಮ ಸರೌಂಡಿಂಗ್ ಕೂಡ ಪಾಸಿಟಿವ್ ಇದೆ ಅಂದರೆ ಅದೇ ಆ ತಾಯಿಗೆ, ಆ ಪ್ರೆಗ್ನೆಂಟ್ ವುಮನ್ಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ನನಗೂ ಆ ಟೈಮಲ್ಲಿ ಸಿಕ್ಕಿದೆ. ಅದೇ 1 ಮಂತ್ ಅಂದರೆ ಇಟ್ಸ್ ನಾಟ್ ಅ ಈಸಿ ಜರ್ನಿ, ಅದೊಂದು ಡಿಫಿಕಲ್ಟ್ ಅಂದರೆ ಇಟ್ಸ್ ಮೋಸ್ಟ್ ಡಿಫಿಕಲ್ಟ್ ಜರ್ನಿ. ಬಿಕಾಸ್ ನೀವು 1 ಮಂತಲ್ಲಿ ಏನೇನೋ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹೋಗಲಿ ಬಿಡಿ, ಇದು ಇಷ್ಟೊಂದು ಪಾಠ. ಅದನ್ನು ನಿಮ್ಗೆ ಬೇಕಾಗಿದ್ದರೆ ನಾನು ಸಪ್ರೇಟ್ ಇನ್ನೊಂದು ವೀಡಿಯೋ ಮಾಡಿ ಆಮ್ನಿಯೋಸೆಂಟೋಸಿಸ್ ಬಗ್ಗೆ ಮತ್ತು ಇದೆಲ್ಲ ಜರ್ನಿ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅದಾದಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ, ಈ ಫೈಲ್ ನೋಡಿದ್ರೆ ಇಟ್ಸ್ ಲೈಕ್ ಅದು ಸ್ಟೋರಿ ನೆನ್ಪು ಮಾಡಿಕೊಂಡ್ರೆ ನನಗೆ ಇಷ್ಟನೂ ಆಗಲ್ಲ. ಬಿಕಾಸ್ ಯಾರೂ ಇಷ್ಟಪಡಲ್ಲ ಅದನ್ನು ಇದು ಮಾಡೋಕ್ಕೆ. 7 ಮಂತ್ ಆದಮೇಲೆ ನಮ್ಮ ಪೇರೆಂಟ್ಸ್ ವಾಸ್ ಲೈಕ್ 7 ಮಂತ್ ಕೂಡ ಕಂಪ್ಲೀಟ್ ಆಯಿತು. ಬಿಕಾಸ್ ನಮ್ಮ ಕಡೆ ಹೇಗಂದರೆ ಹೋದರೆ 5 ಮಂತ್ಸಲ್ಲಿ ತವ್ರ ಮನೆಗೆ ಹೋಗ್ತೀವಿ, ಇಲ್ಲ 7 ಮಂತ್ಸ್ ಇಲ್ಲ 9 ಮಂತ್ಸಲ್ಲೇ ಹೋಗೋದು. ನಾನು 7 ಮಂತ್ಗೆ ನಮ್ಮ ಪಪ್ಪ ಮಮ್ಮಿನೂ ಬಂದು ಸಣ್ಣದಾಗಿ ಏನು ಫಂಕ್ಷನ್ ಮಾಡ್ತಾರಲ್ವ, ಈ ಥರ ಏನಂದರೆ ಕುಬ್ಸ ಅಂದರೆ ನಮ್ಮ ಕಡೆ ಮಾಡ್ತಾರಲ್ವ, ಆ ಥರ ನಮ್ಮ ಪೇರೆಂಟ್ಸ್ ಅಂದರೆ ಸ್ಮಾಲ್ ಆಗಿ, ನಾವೇನು ದೊಡ್ಡ ಫಂಕ್ಷನ್ಸ್ ಎಲ್ಲ ಮಾಡಿಲ್ಲ. ಬಿಕಾಸ್ ನೋಡಿ, ನೀವು ಬಿಲೀವ್ ಮಾಡ್ತೀರೋ ಮಾಡಲ್ವಾ ಗೊತ್ತಿಲ್ಲ, ನಜರ್ ಅಂದರೆ ಏನು ಹೇಳ್ತಾರೆ, ಅದು ನೆದರ್ ಅಂತೀವಿ ನಮ್ಮ ಕಡೆ, ಆ ಥರ ಆಗೋದು ತುಂಬಾ ಕಾಮನ್. ಬಿಕಾಸ್ ಅದರಲ್ಲಿ ಟ್ವಿನ್ಸ್ ಕ್ಯಾರಿ ಮಾಡ್ತಾ ಇದ್ದೀನಿ, ಆ ಥರ ಫಂಕ್ಷನ್ಸ್ ಮಾಡಿ ತುಂಬ ಜಾಸ್ತಿ ಹೇಳಿ ಏನೋ ಒಂದು ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ ಸುಮ್ಮನೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತವ್ರ ಮನೆ ಕಡೆಯಿಂದ ಯಾವ ಥರ ಸ್ವೀಟ್ಸು, ಹಣ್ಣು ಹಂಪಲು, ಸಾರಿ, ಬಳೆ, ಯಾವುದೇ ಮುತ್ತೈದೆದು ಏನೇನೋ ಇರುತ್ತಲ್ವ ಎಲ್ಲ ತಂದುಕೊಟ್ಟು ತಿನ್ನಿಸಿ ಮಾಡಿ ಕರ್ಕೊಂಡು ಬರ್ತಾರೆ. ನನಗೂ ಅದೇ ಥರನೇ ನಮ್ಮ ಪೇರೆಂಟ್ಸ್ ಬಂದಿದ್ದು. ನಾನು ಬೇಕಿದ್ರೆ ಇನ್ನೆಲ್ಲಾದರೂ ಸೈಡಲ್ಲಿ ಒಂದು ಪಿಕ್ಸ್ ಹಾಕ್ತೀನಿ. ಯಾವ ಥರ ನನ್ನ ಸೀಮಂತ ಅಂತಿರಲ್ಲ, ನಮ್ಮ ಕಡೆ ಕುಬ್ಸ ಅಂತಾರೆ, ನಿಮ್ಮ ಕಡೆ ಸೀಮಂತ ಅಂತಾರೆ, ಅಂದರೆ ಬೆಂಗಳೂರು, ಮೈಸೂರು ಆ ಕಡೆ ಎಲ್ಲ. ಅದನ್ನು ಸುಮ್ಮನೆ ಶಾರ್ಟಾಗಿ ಮಾಡಿದ್ದಷ್ಟೇ, ವಿತಿನ್ ಅ ಫ್ಯಾಮಿಲಿ ಮಾಡಿದ್ದು. ಅದಾದಮೇಲೆ ನಾನು ಏನಂದರೆ ವಾಪಸ್ ರಿಟರ್ನ್ ನನ್ನ ತವ್ರ ಮನೆಗೆ ಬಂದೆ. ತವ್ರ ಮನೆಗೆ ಬಂದಮೇಲೆ 7 ಮಂತ್ಸ್ ಇಲ್ಲಿ ನೆಕ್ಸ್ಟು ಅಂದರೆ ಇವಾಗ ಏನು ಗೊತ್ತಾ, ಇವಾಗ 4, 5, 6 ಮಂತು ಆಯಿತು. ಇದು ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿ 7 ಮಂತಲ್ಲಿ. ಅದಾದಮೇಲೆ ಇಟ್ಸ್ ಕೈಂಡ್ ಆಫ್ ಎ ಡಿಫ್ರೆಂಟ್ ಪ್ರೆಗ್ನೆನ್ಸಿ ಈಸ್ ಅ ಜರ್ನಿ. ಅದು ಒಂದು ಎವ್ರಿ ಡೇ ಡಿಫ್ರೆಂಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದು ನನ್ನ ಜೊತೆನೂ ಅದೇ ಥರ ಆಗಿತ್ತು. ಇನ್ನೊಂದು ಏನಂದರೆ ನಾನು ಆ್ಯಡ್ ಮಾಡೋದನ್ನು ಮರ್ತ್ಬಿಟ್ಟೆ, ನಿಮ್ಮದು OGT ಅಂದರೆ ಗ್ಲೂಕೋಸ್ ಟೆಸ್ಟ್ ಕೂಡ ಮಾಡಿಸ್ತಾರೆ 6 ಮಂತ್ ಆ ಟೈಮಲ್ಲಿ, ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಬಿಕಾಸ್ ನಿಮ್ಮ ಬಾಡಿ ಶುಗರ್ ಇದೆ, ಜೆಸ್ಟೇಷನಲ್ ಶುಗರ್ ಬಂದಿದೆಯಾ ಇಲ್ವಾ ಅಂತಲೂ ಚೆಕ್ ಮಾಡಿಸ್ತಾರೆ. ಆ ಟೈಮಲ್ಲಿ ನಾನು ಮಾಡಿಸಿದ್ದೆ. ಅದ್ರ ಬಗ್ಗೆನೂ ನಿಮ್ಗೆ ಡೀಟೇಲ್ ಬೇಕಾಗಿದೆ ಪ್ಲೀಸ್ ಕಾಮೆಂಟ್ ಮಾಡಿ. ನಾನು ಇದಕ್ಕೆಲ್ಲನೂ ಅಂದರೆ ಸಪ್ರೇಟ್ ವೀಡಿಯೋಸ್ ಮಾಡಿ ಹಾಕ್ತೀನಿ. ಬಿಕಾಸ್ ಒಂದು ವೀಡಿಯೋಲಿ ಇವಾಗ ನೋಡಿ ಆಲ್ಮೋಸ್ಟ್ ಜಾಸ್ತಿ ಟೈಮ್ ಆಯಿತು. ನಾನು ಇನ್ನೂ ಜಾಸ್ತಿ ಹೇಳ್ತಾ ಹೋದರೆ ಏನಾಗುತ್ತೆ, ನೋಡೋರಿಗೆ ವ್ಯೂವರ್ಸ್ಗೆ ಇಂಟ್ರೆಸ್ಟ್ ಇರಲ್ಲ, ಆ್ಯಂಡ್ ಅವರು ಮೇನ್ ಇಂಪಾರ್ಟೆಂಟ್ ಏನೇನಿರುತ್ತಲ್ಲ ಅದನ್ನ ಮಿಸ್ ಔಟ್ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ಕೆಳಗಡೆ ಕಾಮೆಂಟ್ ಡೌನ್ ಮಾಡಿ, ಅದಕ್ಕೆ ಸಪ್ರೇಟ್ ಆಗಿರೋದು ನಾನು ಈ ಜೆಸ್ಟೇಷನಲ್ ಡಯಾಬಿಟಿಕ್ಸ್ ಬಗ್ಗೆ ಆಗಲಿ ಅಥವಾ ಆಮ್ನಿಯೋಸೆಂಟೋಸಿಸ್ ಬಗ್ಗೆ ಆಗಲಿ ನಾನು ಹೇಳ್ತೀನಿ ನಿಮಗೆ ಇನ್ನೊಂದು ಸಪ್ರೇಟ್ ವಿಡಿಯೋದಲ್ಲಿ. ಇಷ್ಟು ಸೆಕೆಂಡ್ ಟ್ರೈಮಿಸ್ಟರ್ ಜರ್ನಿ. ನಾನು ಅದನ್ನು ಕೂಡ ಮಾಡಿಸ್ತೀನಿ. ನನಗೆ ಯಾವುದೇ ಡಯಾಬಿಟಿಕ್ಸ್ ಪ್ರಾಬ್ಲಮ್ ಕೂಡ ಇಲ್ಲ. ಲೈಕ್ ಮೈನ್ ಈಸ್ ಅ ಹೆಲ್ದಿ ಪ್ರೆಗ್ನೆನ್ಸಿ. ಬಟ್ ಅಂದರೆ ಆ ಟೈಮಲ್ಲಿ ಏನು ಸಿಚುವೇಶನ್ಸ್ ಆ ಥರ ಆಗ್ತಿತ್ತೋ ಏನೋ ಗೊತ್ತಿಲ್ಲ, ಯಾವುದೇ ಸಿಚುವೇಶನ್ ಬಂದರೂ ಕೂಡ ಎಂಡ್ ಆಫ್ ದಿ ರಿಸಲ್ಟ್ ಏನು ಬರ್ತಿತ್ತು ಎಲ್ಲ ನಾರ್ಮಲ್, ಎವ್ರಿಥಿಂಗ್ ವಾಸ್ ನಾರ್ಮಲ್. ಬಟ್ ದ ಟೈಮ್ ಪೀರಿಯಡ್ ಆ ಸಿಚುವೇಶನಲ್ಲಿ ಇತ್ತಲ್ವಾ, ಅದು ಡಿಫಿಕಲ್ಟ್ ಇತ್ತು. ನಾನು ಅದನ್ನು ಆಮ್ನಿಯೋಸೆಂಟೋಸಿಸ್ ಆ ಟೈಮ್ ಏನಿದೆ ಅಲ್ಲ, ನಾನು ಫ್ರೆಂಡ್ಸಿಗೆ ಮಾತಾಡಿದ್ದು, ಫ್ಯಾಮಿಲಿ
ಹೀಗೆ ಮಾತಾಡಿದ್ದು ಇಷ್ಟೊಂದೆಲ್ಲ ನನ್ನ ನೆನಪಿದೆ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್, ನನ್ನ ಸಿಸ್ಟರ್ಸು ತುಂಬಾ ನನಗೆ ಮೋಟಿವೇಟ್ ಮಾಡಿದ್ದು, ನನ್ನ ಹಸ್ಬೆಂಡು ಎಲ್ಲರೂ ತುಂಬ ಮೋಟಿವೇಟ್ ಮಾಡಿ ನನಗೆ ಆ ಟೈಮ್ನ ಹೇಗೆ ಕಳೆದೆ ಅಂತ ನನಗೆ ಗೊತ್ತು, ನನ್ನ ಫ್ಯಾಮಿಲೀಸಿಗೆ ಗೊತ್ತು ನಾನು ಯಾವ ಥರ ಇತ್ತು ಸಿಚುವೇಶನ್ ಅಂತ. ಅದರಲ್ಲಿ ಆ ಡೆಂಗು ಆಗಿದ್ದು ಬೇರೆ. ಇದು ನಿಜವಾಗ್ಲೂ ಏನು ಹೇಳ್ತೀರಾ, ನನ್ನ ಸೆಕೆಂಡ್ ಟ್ರೈಮಿಸ್ಟರ್ ವಾಸ್ ಲೈಕ್ ರೋಲರ್ ಕೋಸ್ಟರ್. ಅದನ್ನೆಲ್ಲನೂ ಆದಮೇಲೆ ಕೂಡ ಎವ್ರಿಥಿಂಗ್ ವಾಸ್ ಫೈನ್. ಅಂದರೆ ಹೇಳ್ತಾರಲ್ವ, ರಾತ್ರಿ ಕಳೆದ ಮೇಲೆ ಹಾಗೆಲ್ಲ ಆಗಲೇಬೇಕು ಅಂತ. ಆ ಥರ ನಿಮ್ಮ ಜೀವನದಲ್ಲಿ ಏನೇ ಅಪ್ಸ್ ಆ್ಯಂಡ್ ಡೌನ್ ಬಂದರೂ ಕೂಡ ಒಂದು ಒಳ್ಳೇದಂತ ಕಾದೇ ಇರುತ್ತೆ. ಇವಾಗ ಇದ್ರ ಏನು ಟೇಕ್ ಅವೇ ಮೆಸೇಜಸ್ ಅಂದರೆ, ಈ ವಿಡಿಯೋಯಿಂದ ಒಂದು ಇಗ್ನೋರ್ ಮಾಡಬೇಡಿ. ಡಾಕ್ಟರ್ಸ್ ಹೇಳಿರೋ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿ, ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್, ಕ್ವಾಡ್ರ ಟ್ರಿಪಲ್ ಮಾರ್ಕರ್ ಏನೇ ಇದ್ರೂ ಕೂಡ ಎಲ್ಲನೂ ಟೆಸ್ಟನ್ನು ಮಾಡಿಸಿ. ಬಿಕಾಸ್ ಆ ಟೈಮಲ್ಲಿ ನಿಮಗೆ ಏನೋ ಸಿಚುವೇಶನ್ ಆಗಿರ್ಬೋದು, ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್, ಎನಿಥಿಂಗ್ ವಾಟ್ ಎವರ್ ಇಟ್ ಮೈಟ್ ಬಿ, ಬಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಅದನ್ನು ಮಾಡಿಸಿ. ಯಾವುದೇ ಇಂಪಾರ್ಟೆಂಟ್ ಸ್ಕ್ಯಾನ್ಸ್ ಇದ್ದರೂ ಅದನ್ನು ಮಿಸ್ ಮಾಡಬೇಡಿ. ಇಫ್ ನಿಮಗೆ ಟೈಮ್ ಏನಾದರೂ ಆ ಥರ ಆಮ್ನಿಯೋಸೆಂಟೆಸಿಸ್ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಪ್ಲೀಸ್ ಮಾಡಿಸ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ಏನು ಗೊತ್ತಾ, ಅದರಲ್ಲೂ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ. ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಸಿ ವಾಟ್ ಇಫ್ ವೈ ವಿ ಹ್ಯಾವ್ ಟು ಟೇಕ್ ಚಾನ್ಸಸ್ ಅಲ್ವಾ. ಸೊ ನಿಮ್ಮ ಮೇಲೆ ಡಿಪೆಂಡು. ನನಗೇನು ಅನಿಸಿದ್ದು, ನಾನು ಮಾಡಿಸ್ಲೇಬೇಕಂತ ನಾನು ಅಂದ್ಕೊಂಡಿದ್ದೆ. ವಾಟ್ ಎವರ್ ಇಟ್ ಮೈಟ್ ಬಿ ದ ಕಾಸ್ಟ್, ಯಾವುದೇ ಡಾಕ್ಟ್ರ್ ಇರಲಿ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಏನೇ ಆಗಲಿ ಮಾಡಿಸ್ಕೋಬೇಕಂದ್ರೆ ಮಾಡಿಸ್ಕೋಬೇಕನ್ನೋದು ನಂದು ನನ್ನ ಹಸ್ಬೆಂಡ್ ಮೈಂಡ್ ಸೆಟ್ ಬಂದುಬಿಟ್ಟಿತ್ತು. ನಾನು ಇವನ್ ನನ್ನ ಫ್ಯಾಮಿಲಿ ಕೂಡ ಅದೇ ಸಜೆಸ್ಟ್ ಮಾಡಿದ್ದು. ಸೊ ನಾನು ಮಾಡಿಸಿದ್ದೆ. ಯಾವುದೇ ಅದರದ್ದು ಏನೇ ಇದ್ರೂ ಕೂಡ ಆಗಲಿ ನೋಡೋಣ ಅಂತ. ಸೊ ಏನಂತಾರೆ, ಇದನ್ನು ಮಾಡಿಸಿ. ಇನ್ನೊಂದು ಟೇಕ್ ಅವೇ ಮೆಸೇಜಸ್ ಅಂದರೆ, ಯಾವುದೇ ಜೀವನದಲ್ಲಿ ಎಲ್ಲನೂ ನಾರ್ಮಲ್ ಆಗಿರಲ್ಲ. ಇವತ್ತು ನಾವು ನಗ್ತಾ ಇದ್ದೀವಿ ಅಂತಂದರೆ ನಮ್ಮ ಹಿಂದಿನ ನಮ್ಮ ಲೈಫಲ್ಲಿ ನಾವು ದುಃಖ ಪಟ್ಟಿಲ್ಲ ಅನ್ನೋ ಸಿಚುವೇಶನ್ ಇಲ್ಲ. ಸೊ ಇವಾಗ ಯಾರೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ದೀರಾ, ಇಫ್ ಯುವರ್ ಲೈಕ್ ಅನಾಮಲಿ ಸ್ಕ್ಯಾನ್ ಕೂಡ ನಂತರನೇ ಯಾವುದಾದ್ರೂ ನಿಮ್ಗೆ ಬಂದಿದ್ರೆ ಪ್ಲೀಸ್ ಡಿಸಪಾಯಿಂಟ್ ಆಗಬೇಡಿ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಎಲ್ಲನೂ ಒಳ್ಳೆಯದಾಗುತ್ತೆ. ಎಲ್ಲ ನೆಗೆಟಿವ್ ಡೇಸ್ ಎಲ್ಲ ಹೋದ್ಮೇಲೆ ಪಾಸಿಟಿವ್ ಡೇಸ್ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ಧೈರ್ಯದಿಂದಿರಿ, ಹ್ಯಾಪಿಯಾಗಿರಿ, ದೇವ್ರ ಮೇಲೆ ಬಿಲೀವ್ ಮಾಡಿ, ನಿಮ್ಮ ಮೇಲೆ ಬಿಲೀವ್ ಮಾಡಿ, ಫ್ಯಾಮಿಲಿ ಮೇಲೆ ಬಿಲೀವ್ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಹಸ್ಬೆಂಡ್ ಜೊತೆ ಕೋಆರ್ಡಿನೇಷನ್ ಚೆನ್ನಾಗಿರಲಿ. ಇದೆಲ್ಲ ಇದ್ದರೆ ನಿಮ್ಮ ಜೀವನದಲ್ಲಿ ಒಳ್ಳೇದಾಗೇ ಆಗುತ್ತೆ. ನಾನು ಎವ್ರಿ ವಿಡಿಯೋಲಿ ಕೂಡ ನಾನು ಒಂದು ನಾನು ಎಲ್ಲರಿಗೂ ಯಾರೇ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀರಲ್ಲ, ಪ್ಲೀಸ್ ನಿಮ್ಗೆ ಒಳ್ಳೇದಾಗಲಿ ಅಂತಲೇ ನಾನು ಬಯಸೋದು. ಇಫ್ ನನ್ನ ಈ ಮೆಸೇಜಸ್ ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ, ಅಥವಾ ನನ್ನ ಜೋಡಿ ನೀವು ಕನೆಕ್ಟೆಡ್ ಫೀಲ್ ಮಾಡ್ತಾಯಿದ್ರೆ, ಪ್ಲೀಸ್ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಸ್ಗಳನ್ನ ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ನಿಮ್ಮ ಫ್ರೆಂಡ್ಸ್ ನೋಡ್ತೀರಾ, ಅವರು ಏನಾದರೂ ಸೇಮ್ ಸಿಚುವೇಷನಲ್ಲಿ ಇದ್ದರೆ ಅವ್ರಿಗೊಂದು ಐಡಿಯಾ ಸಿಗುತ್ತೆ. ಅವರು ಮೇ ಬಿ ಆ ಟೈಮಲ್ಲಿ ಒಂದು ನಾರ್ಮಲ್ ಫೀಲ್ ಮಾಡ್ಬೋದು. ಬಿಕಾಸ್ ನಾನು ಆ ಫೇಸಲ್ಲಿ ತುಂಬ ಜನದ ನೋಡಿದ್ದೆ ವೀಡಿಯೋಸ್ಗಳು. ಏನು ಗೊತ್ತಾ, ಅವರು ಹಿಂದಿಯಲ್ಲಿ ಇರ್ತಿತ್ತು, ಕನ್ನಡದಲ್ಲಿ ತುಂಬ ಕಡಿಮೆ ಜನದ್ದು ನಾನು ಈ ಸ್ಟೋರೀಸ್ ನೋಡಿದ್ದು. ಒಬ್ಬರದ್ದು ಯಾರ್ದು ನೋಡಿದ್ದೆ, ಅವ್ರಿಗೂ ಇದೇ ಥರ ಅವ್ರು ಹೇಳಿದ್ದು. ಏನು ಗೊತ್ತಾ, ಅವರು ಹೇಳಿದ್ದು ಆ ಟೈಮಲ್ಲಿ ನನಗೆ ಅದೊಂದು ವೀಡಿಯೋಯಿಂದ ನನಗೆ ತುಂಬ ಹೆಲ್ಪ್ ಆಗಿದ್ದು. ಅವ್ರು ಏನು ಹೇಳಿದ್ದಂದರೆ, ಆಮ್ನಿಯೋಸೆಂಟೆಸಿಸ್ ಅವ್ರಿಗೂ ಹೇಳಿದ್ರಂತೆ. ಅವ್ರಿಗೂ ನೇಸಲ್ ಬೋನ್ ಅದೇ ಥರ ಬಂದಿದ್ದು ಫಸ್ಟ್ ಬೇಬಿಗೆ. ಅವ್ರು ಏನು ಮಾಡಿದ್ದು, ಏನು ಮಗು ವಾಟ್ ಇಫ್ ಅದು ಅಬ್ನಾರ್ಮಲ್ ಇದ್ದರೆ ಏನು ಮಾಡೋದು ಅಂತ ಹೇಳಿ ಅವರು ಅಬೋಷನ್ ಮಾಡ್ಕೊಂಡಿದ್ದಾರೆ ಪಾಪ. ನೆಕ್ಸ್ಟ್ ಬೇಬಿ ಕೂಡ ಸೇಮ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅವರು ಆ ಟೈಮಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ, ನೋಡಿದರೆ ಎವ್ರಿಥಿಂಗ್ ವಾಸ್ ನಾರ್ಮಲ್. ಸೊ ಅವರು ಅಳ್ತಾ ಹೇಳಿರೋ ವೀಡಿಯೋ ಇದೆ, ನನಗೆ ನೆನಪಿಲ್ಲ ಯಾವ್ದು ವೀಡಿಯೋ ಅಂತ. ಅದು ಅವ್ರು ಹೇಳಿದ್ರು, ನಾನು ನೋಡಿದ್ದೀನಿ. ಅವರು ಆ ಒಂದು ಮಿಸ್ಟೇಕ್ ಅವ್ರು ಹೇಳಿದ್ದು, ಅವ್ರು ಆ ಟೈಮಲ್ಲಿ ಹೇಳಿದ್ದು ಪ್ಲೀಸ್ ಇಗ್ನೋರ್ ಮಾಡಬೇಡಿ, ಮಾಡಿಸಿದ್ರೆ ನಾನು ಆ ಟೈಮಲ್ಲೇ ನನ್ನ ಮಗುನ ಕಳ್ಕೊತಿರ್ಲಿಲ್ಲ ಅಂತ ಹೇಳಿರೋ ವರ್ಡ್ ನನಗೆ ಇನ್ನೂ ಕಿವಿಯಾಗಿದೆ. ಸೊ ಅದಕ್ಕೋಸ್ಕರನೇ ನಾನು ಧೈರ್ಯ ಮಾಡಿ ಮಾಡಿಸಿದ್ದು. ಸೊ ಇದೇ ಥರ ಯಾರಿಗೇ ಆಗಲಿ, ಒಬ್ಬರು ವಿಡಿಯೋ ಒಬ್ರು ಕನೆಕ್ಟ್ ಫೀಲ್ ಮಾಡ್ತಾರೆ. ಮೇ ಬಿ ವಿ ಆರ್ ಲೈಕ್ ತುಂಬ ಫಾರ್ ಅವೇ ಇರ್ಬೋದು, ವೀಡಿಯೋಸ್ಗಳು ಕನೆಕ್ಟ್ ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ನನ್ನ ಸ್ಟೋರಿಯಿಂದ ಯಾರಿಗಾದರೂ ಈ ಥರ ಸಿಚುವೇಷನಲ್ಲಿ ಇದ್ದರೆ ಮೇ ಬಿ ಕನೆಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಶೇರ್ ಮಾಡಿ ಅವರಿಗೆ, ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಕೂಡ ಮರಿಬೇಡಿ ಮಾಡೋದನ್ನು. ಸೊ ದ್ಯಾಟ್ ನಿಮ್ಮ ಒಂದು ಸಬ್ಸ್ಕ್ರೈಬು, ನಿಮ್ಮ ಕಾಮೆಂಟು, ನಿಮ್ಮ ಲೈಕ್ಸ್ ನನಗೂ ಮೋಟಿವೇಟ್ ಇರುತ್ತೆ. ನಾನು ಇನ್ನೊಂದು ಬಿಕಾಸ್ ದೀಸ್ ಆರ್ ವೆರಿ ಪರ್ಸ್ನಲ್ ಥಿಂಗ್ಸ್, ಯಾರೇ ಆಗಲಿ ಶೇರ್ ಮಾಡಬೇಕಂದ್ರೆ ಸ್ವಲ್ಪ ಇದಾಗುತ್ತೆ. ಬಟ್ ಅಂದರೂ ಕೂಡ ನಾನು ಯಾರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ಮಾಡ್ತಾಯಿದ್ದೀನಿ. ಪ್ಲೀಸ್ ಒಂದು ಟೋಕನ್ ಆಫ್ ಲವ್ ಥರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಚೆನ್ನಾಗಿರಿ, ಹೆಲ್ದಿಯಾಗಿರಿ, ಏನೇ ಮಾಡ್ತಿದ್ರು ಅದರಲ್ಲಿ ಹ್ಯಾಪಿಯಾಗಿರಿ. ನಿಮ್ಮ ಮಕ್ಕಳಾಗೇ ಆಗುತ್ತೆ. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್.